ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಮೊಸರು ತರಕಾರಿ ಇದ್ದರೆ ಸಾಕು ಹೇಗೆ ಸ್ಯಾಂಡ್ವಿಚ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಬ್ರೆಡ್ ಸ್ಯಾಂಡ್ವಿಚ್ ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಬರೋದು ತುಂಬ ಸುಲಭ ನೋಡಿ. ಕಾಲೇಜ್ ಹುಡುಗರಿಗೆ ಮತ್ತು ಮನೆಯೊಳಗಡೆ ಸ್ಕೂಲ್ಗೆ ಹೋಗೋ ಮಕ್ಕಳು, ಸ್ಕೂಲಿಂದ ಬಂದಿದ್ದ ತಕ್ಷಣ ಅವ್ರಿಗೆ, ಮತ್ತು ಆಫೀಸಿಂದ ಬಂದವ್ರಿಗೆ, ಈ ಥರ ಎಲ್ಲ ಬ್ಯಾಚುಲರ್ಸ್ ಇವರೆಲ್ಲ ಮಾಡ್ಕೊಂಡು ತಿನ್ಬೋದು. ಅಷ್ಟು ಸುಲಭದಿಂದ ತೋರಿಸ್ಕೊಡ್ತೀನಿ. ಬ್ರೆಡ್ ತೊಗೊಂಡಿದ್ದೀನಿ, ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಟೊಮಾಟೊ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸೌತೆಕಾಯಿ ಒಂದು ಅರ್ಧ ಪೀಸು, ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ, ಸಿಮ್ಲಾ ಮಿರ್ಚಿ ತೊಗೊಂಡಿದ್ದೀನಿ, ಪನ್ನೀರ್ ಇದ್ದರೆ ಹಾಕಿ ಇಲ್ಲಾಂದರೆ ಬಿಡಿ, ಮೊಸರು ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿನೂ ಮತ್ತು ಸ್ವಲ್ಪ ಚಿಕ್ಕದಾಗಿ ಶುಂಠಿ, ಪುದೀನ, ಕೊತ್ತಂಬರಿ ಇಷ್ಟು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಒಂದು 5-6 ಸ್ಪೂನಷ್ಟು ಮೊಸರು ನಾವು ಹಾಕ್ಕೊಳ್ಳೋಣ. ಗಟ್ಟಿ ಮೊಸರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟೆ ಇರಬಾರ್ದು, ಮಿಕ್ಸ್ ಮಾಡ್ಕೊಂಡ್ರಿ. ಈರುಳ್ಳಿ ಹಾಕ್ಕೊತೀನಿ, ಸೌತೆಕಾಯಿ ಹಾಕ್ಕೊತೀನಿ, ದಪ್ಪ ಮೆಣಸಿನ್ಕಾಯಿ ಹಾಕ್ಕೊತೀನಿ, ಕ್ಯಾರೆಟ್ ಹಾಕ್ಕೊತೀನಿ, ಟೊಮೊಟೊ ಹಾಕ್ಕೊತೀನಿ, ಈ ಚಿಲ್ಲಿ ಪ್ಲಸ್ ಹಾಕ್ಕೊತೀನಿ ಒಂದು ಅರ್ಧ ಸ್ಪೂನು, ಪಿಜ್ಜಾ ಮಸಾಲ ಹಾಕ್ಕೊತೀನಿ. ಇದ್ದರೆ ಹಾಕಿ, ಇಲ್ಲಾಂದರೆ ಬೇಡ. ಚಾಟ್ ಮಸಾಲ ಹಾಕಿದ್ರೆ ಸಾಕು. ಚಾಟ್ ಮಸಾಲ ಸ್ವಲ್ಪ ಹಾಕ್ಕೊತೀನಿ. ಇದರೊಳಗೆ ಪೆಪ್ಪರು, ಜೀರಿಗೆ ಎಲ್ಲ ಇರ್ತೈತಲ್ಲ, ಹಾಗಾಗಿ ಸ್ವಲ್ಪ ಹಾಕ್ಕೊತೀನಿ. ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಪನ್ನೀರ್ ತುರ್ಕೊಂಡಿದ್ದೀನಿ, ಅದು ಹಾಕ್ಕೊಂಡು ಇದ್ದರೆ ಹಾಕಿ, ಅದೂ ಅಷ್ಟೇ. ಇದ್ದರೆ ಹಾಕಿ, ಇಲ್ಲಾಂದರೆ ಬೇಡ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೈಡು ಕಟ್ ಮಾಡ್ಕೊಳ್ಳೋಣ. ಬೇಕಂದರೆ ಇದು ಇಟ್ಕೊಬೋದು, ಬೇಡ ಅಂದರೆ ಇದನ್ನು ಕಟ್ ಮಾಡ್ಬೋದು. ಸೈಡ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಮಾಮೂಲಿ ಬ್ರೆಡ್ಡು 30 ರೂಪಾಯಿದು, ಅದೇ ತರಿಸ್ಕೊಂಡಿದ್ದೀನಿ ನಾನು. ಈಗ ನಾವು ಒಂದಕ್ಕೆ ಗ್ರೀನ್ ಚಟ್ನಿ ಮಾಡಿ ಇಟ್ಟಿದ್ದೀವಲ್ಲ, ಅದು ಹಾಕ್ಕೊಳ್ಳೋಣ. ಸ್ವಲ್ಪ ಖಾರವಾಗಿ ಚೆನ್ನಾಗಿರ್ತೈತೆ. ಪುದೀನ, ಕೊತ್ತಂಬರಿ ಸ್ಮೆಲ್ಲು ತುಂಬ ಚೆನ್ನಾಗಿರ್ತೈತೆ. ಈಗ ಇನ್ನೊಂದು ಬ್ರೆಡ್ಡಿಗೆ ಈ ಥರ ಸ್ಯಾಂಡ್ವಿಚ್ ಇದು ಮಾಡಿಟ್ಟಿರೋ ಐಟಮ್ ಎಲ್ಲ ಮಿಕ್ಸ್ ಇದು ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೊಂಡಿದ್ದೀನಿ. ಈಗ ಈ ಚಟ್ನಿ ಹಾಕ್ಕೊಂಡಿದ್ದೀನಲ್ಲ, ಅದೂ ಅಷ್ಟೇ ಹಿಂಗೆ ಮುಚ್ಕೊತೀನಿ ಗಟ್ಟಿಗೆ. ನೋಡಿ ಈ ಥರ ಮಾಡ್ಕೊತೀನಿ. ಈಗ ಗ್ಯಾಸ್ ಹಚ್ಚಿ ಸ್ಯಾಂಡ್ವಿಚ್ ಮಾಡೋ ಅಂಥದ್ದು ಇಟ್ಟಿದ್ದೀನಿ. ಅದಕ್ಕೆ ಒಂಚೂರು ಬಟರು ಇಲ್ಲಾಂದರೆ ಎಣ್ಣೆ ಯಾವುದಾದ್ರೂ ಪರವಾಗಿಲ್ಲ. ಈಗ ಹುಷಾರಾಗೆ ಹಿಂಗಿಟ್ಟು ಕ್ಲೋಸ್ ಮಾಡೋಣ. ಒಂದು 5 ನಿಮಿಷ ಈ ಕಡೆ ಆಗ್ಬಿಟ್ಮೇಲೆ ತಿರ್ಗಾ ಉಲ್ಟಾ ತಿರುಗಿಸ್ತೀವಲ್ಲ, ಅಲ್ಲಿ ಒಂಚೂರು ಬಟರ್ ಹಾಕಿದ್ರೆ ಆಯಿತು. ಈಗ ಮೇಲೆ ಒಂಚೂರು ಬಟರ್ ಹಾಕೋಣ, ಉಲ್ಟಾ ತಿರುಗಿಸ್ಕೊಬೇಕಲ್ಲ, ಹಾಗಾಗಿ ನೋಡಿ ಮೇಲೆ ಒಂಚೂರು. ಚೆನ್ನಾಗಿರ್ತೈತೆ ನಿಜವಾಗ್ಲೂ. ಹೆಲ್ತಿನ ಫುಡ್ ಇದಲ್ಲ. ಹೊರಗಡೆ 150 ರೂಪಾಯಿ ಕೊಟ್ಟು ತಿಂದ್ಬಿಟ್ಟು ಬಂದಿದ್ದು, ಹೊಟ್ಟೆ ಎಲ್ಲ ಹುರಿತೈತೆ. ಇವಾಗ ಸ್ವಲ್ಪ ಆ ಕಡೆ ಈ ಕಡೆ ಒಂದೊಂದು ಸೆಕೆಂಡ್ ಬಿಟ್ಕೊಂಡು ತಿರ್ಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಅದೇ ಥರ ಕೆಳಗಡೆನೂ ಆಗಲಿ. ನೋಡಿ ಈ ಕಡೆನೂ ಆಗಿದೆ. ಈಗ ತೆಕ್ಕೊಂಬಿಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿದ್ರಲ್ಲ, ಮೊಸರೊಳಗಡೆ ಸ್ಯಾಂಡ್ವಿಚ್ ಯಾವ ಥರ ಮಾಡೋದು ಹೇಳಿ. ಮನೆಯೊಳಗಡೆ ಏನಿದೆಯೋ ತರಕಾರಿ ಅದನ್ನ ತುರಿದ್ಬಿಟ್ಟು ಈ ಥರ ಮಾಡಿಕೊಡಿ. ತುಂಬ ಇಷ್ಟ ಆಗ್ತೈತೆ ಮಕ್ಕಳಿಗೆ. ತುಂಬ ಹೆಲ್ತ್ಗೂ ಒಳ್ಳೇದು ಇದು. ಯಾರು ತರಕಾರಿ ತಿನ್ನಲ್ಲ ಅಂಥವ್ರಿಗೆಲ್ಲ ತುಂಬ ಒಳ್ಳೆಯದು. ಇಷ್ಟ ಆಯಿತಾ? ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋದಕ್ಕಾಗಿ. ಬಾಯ್.